ನಾವು ಬಹುಮುಖ್ಯವಾಗಿ KPSCಯ ಒಂದು ಭ್ರಷ್ಟಾಚಾರದ ಅಕ್ರಮದ ವಿಚಾರವಾಗಿ ನಾವು ಮಾತಾಡ್ತಾ ಹೋಗೋಣ. ಎಂಥ ವಿಪರ್ಯಾಸ ಅಂದರೆ ಒಂದು ಕಡೆ ದೆಹಲಿಯಲ್ಲಿ CJP ನೀಟ್ ಪರೀಕ್ಷೆಯಲ್ಲಿನ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದು ಶಿಕ್ಷಣ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು ಅನ್ನುವಂಥ ಒಂದು ವಿಚಾರವಾಗಿ ಒಂದು ಸರಿಯಾದ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳಬೇಕು ಅಂತ ಅಲ್ಲಿ ಜಂತರ್ ಮಂತರ್ನಲ್ಲಿ CJP ಸೇರಿದಂತೆ ನೋಡಿ ಅಲ್ಲಿನ ಪ್ರೊಟೆಸ್ಟ್ ವೇಳೆ ಪೋಷಕರು ಸ್ಟೂಡೆಂಟ್ಗಳು ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು ನಾವು ನೋಡ್ತಿದ್ದೀವಿ. ಎಂತಹ ಒಂದು ವಿಪರ್ಯಾಸ ಅಂದರೆ ಅಲ್ಲಿ ರಾಜಕಾರಣಿಗಳು ವಿಪಕ್ಷಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತವೆ. ಆದರೆ ಎಲ್ಲೋ ಒಂದು ಕಡೆ ಪ್ರಜ್ಞಾವಂತ ನಾಗರಿಕರು ಹೇಳ್ತಾರೆ ರಾಜಕೀಯ ಪಕ್ಷಗಳು ತನ್ನ ರಾಜಕೀಯ ಲಾಭಕ್ಕೋಸ್ಕರ ಪ್ರೊಟೆಸ್ಟನ್ನು ಮಾಡ್ತಾ ಇವೆ ಅಲ್ಲಿ ಅಂತ ಪ್ರಜ್ಞಾವಂತ ನಾಗರಿಕರು ಹೇಳ್ತಾರೆ. ಕರ್ನಾಟಕದ ವಿಚಾರಕ್ಕೆ ಬರೋಣ. ಇಲ್ಲಿ ಎಂಥ ದುರಂತ ಅಂದರೆ ಪಶು ವೈದ್ಯಾಧಿಕಾರಿ ಹುದ್ದೆಗೆ ಸಂಬಂಧಪಟ್ಟಂತೆ KPSCಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಇದು ಕೂಡ ವ್ಯವಸ್ಥೆಯ ದುರಂತತೆಗೆ ಹಿಡಿದಂಥ ಕೈಗನ್ನಡಿ ಅಂತ ಅಂದರೆ ಅಚ್ಚರಿ ಪಡಬೇಕಾಗಿಲ್ಲ. ನಾವು ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತಿದ್ದೀವಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಮಾತಾಡ್ತಾ ಹೋಗೋಣ. ಅವ್ರ ಜೊತೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೋತೀನಿ. BJP ವಕ್ತಾರರಾದ ಲೋಹಿತ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಧನ್ಯವಾದ. ಹಾಗೆಯೇ ಈ KPSC ಪರೀಕ್ಷೆಯನ್ನು ಬರೆದಂಥ ಅಭ್ಯರ್ಥಿ ಡಾಕ್ಟರ್ ಸಚಿನ್ ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ಚರ್ಚೆಗೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ ವಕ್ತಾರರಾದಂಥ ಆಯಿಷಾ ಫರ್ಜಾನ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ ತಮಗೆ. ಹಾಗೆಯೇ ಡಾಕ್ಟರ್ ಮಂಜುನಾಥ್ KPSC ಪರೀಕ್ಷೆ ಬರೆದಂಥವ್ರು, ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಚರ್ಚೆಗೆ ಸ್ವಾಗತ ತಮಗೆ. ಲೋಹಿತ್ ಅವರೇ, ಬಹುಶಃ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಎಲ್ಲಿಂದ ಶುರುವಾಗ್ತವೆ ಅಂತಂದರೆ ಅದರ ಮೂಲ ತಳಹದಿ ಅಂತಂದಾಗ ಬೇರುಗಳಾಗಲೇ ಆಳವಾಗಿ ಬೇರು ಬಿಟ್ಟಿರ್ತವೆ. ಹಾಗಾಗಿ ಆ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. KPSC ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಅಂದರೆ ಇದು ಈ ವ್ಯವಸ್ಥೆ ಅನ್ನುವಂಥದ್ದು ಒಂದು ಭ್ರಷ್ಟಾಚಾರದ ಒಂದು ಗೂಡಾಗ್ಬಿಟ್ಟಿದೆಯಾ ಅಂತ. ಹೌದು, ಕಳೆದ 20 ವರ್ಷದಿಂದನೂ ಸಹ 2 ದಶಕಗಳಿಂದನೂ ಸಹ ಏನು ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ KPSC ಅಂತ ಏನು ಹೇಳ್ತೀವಿ ಅದರದ ಅಲ್ಲಿರೋಂಥ ಚೇರ್ಮನ್ ಆಗಿರ್ಬೋದು, ಹಲವಾರು ಒಂದು ಇತಿಹಾಸನೇ ಇದೆ. 1998 KS ಸ್ಕ್ಯಾಮ್ ಆಗಿರ್ಬೋದು, ಅಲ್ಲಿ ಏನು HN ಕೃಷ್ಣ ಅಂತೇಳಿ ಅವರು ಸಾಕಷ್ಟು ಒಂದು ಹುದ್ದೆಗಳ ಭರ್ತಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಮೊನ್ನೆ ಮೇ 2020ರಲ್ಲಿ ಅಕ್ವಿಟ್ ಆಯ್ತು ಅವ್ರದ್ದು. ಸೊ ಒಂದು ಜೊತೆಯಲ್ಲಿ 2010 ಸಹ ಅದೇ ರೀತಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಭರ್ತಿನಲ್ಲೂ ಸಹ ಅಕ್ರಮ ಆಗಿದೆ ಅಂತೇಳಿ ನಿರಂತರವಾಗಿ ಅಲ್ಲಿ ಎಲ್ಲ ಇಲಾಖೆ ಆಲ್ಮೋಸ್ಟ್ 5 ರಿಂದ 6 ಲಕ್ಷ ಒಂದು ರಾಜ್ಯ ಸರ್ಕಾರದಲ್ಲಿ ಒಂದು ಸರ್ಕಾರಿ ನೌಕರಿದ್ದಾರೆ. ಅದರಲ್ಲಿ 35% ಇನ್ನೂ ಸಹ ಖಾಲಿದೆ. ಹಲವಾರು ಇಲಾಖೆಗೆ ಯಾವುದೇ ಒಂದು ಇಲಾಖೆಗೆ ಹೋದರೆ, ಯಾವುದೇ ಒಂದು ಕಚೇರಿಗೆ ಹೋದರೆ ಇವತ್ತು ಒಂದು ಅಲ್ಲಿನ ಹುದ್ದೆಗಳು ಖಾಲಿ ಇದೆ. ಅಲ್ಲಿ ಕೆಲಸ ಮಾಡೋ ಅಂಥ ಒಂದು ಇವರೇ ಇಲ್ಲ, ಏನು ಎಂಪ್ಲಾಯೀಸೇ ಇಲ್ಲ, ನೌಕರರೇ ಇಲ್ಲ. ಈಗ ಅದು ಒಂದು ದೊಡ್ಡ ಲಾಬಿಯಾಗಿ ಸೃಷ್ಟಿಯಾಗಿದೆ. ಏನು ಇದು ಔಟ್ಸೋರ್ಸಿಂಗ್ ಮಾಡೋ ಅಂಥದ್ದನ್ನು ಸಹ ದೊಡ್ಡ ಯಾರ್ಯಾರು ಕಾಂಟ್ರಾಕ್ಟರ್ಸಿಗೆ ಕೊಟ್ಬಿಟ್ಟು ತುಂಬಿ ಒಂದು ನೈಜವಾದಂಥ ಏನು ವಿದ್ಯಾರ್ಥಿಗಳಿದ್ದಾರೆ ಅಥವಾ ಅಭ್ಯರ್ಥಿಗಳಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಅವರಿಗೆ ವಂಚನೆ ಮಾಡೋ ಅಂಥ ಸಾಕಷ್ಟು ಈ ಸರ್ಕಾರ ಒಂದು ಅನ್ಯಾಯ ಎಸಗ್ತಾ ಇದೆ ಅಂತೇಳಿ ಈಗೇನು KPSC ವಿಚಾರವಾಗಿ ಸಾಕಷ್ಟು ಹಗರಣಗಳ ಸರಮಾಲೆನೇ ಆಗಿದೆ. ಅದು ಮುಂದುವರೆದ ಭಾಗವಾಗಿ ಇವಾಗ ಏನು 400 ಹುದ್ದೆಗಳು ಇವತ್ತು ಪಶು ವೈದ್ಯಾಧಿಕಾರಿ ಮತ್ತು ಮೀನುಗಾರಿಕೆ ಇಲಾಖೆಯಿಂದ ಟೋಟಲಿ 400 ಅಭ್ಯರ್ಥಿಗಳು ಒಂದು ಭರ್ತಿ ವಿಚಾರದಲ್ಲಿ ಅಲ್ಲಿ 80 ಲಕ್ಷ ತನಕನೂ ಸಹ ಒಂದು ವಂಚನೆ ಆಗಿದೆ ಅಂತೇಳಿ ಕೇಳ್ಪಟ್ಟಿದ್ದೀವಿ. ಇವತ್ತು ಒಂದು ಬಾರಿ ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಅನಾವರಣ ಆಗ್ತಾ ಇದೆ. ನಾವು ಮೊದಲಿಂದನೂ ನಮ್ಮ ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಪ್ರಶ್ನೆ ಮಾಡ್ಕೊಂಡೇ ಬಂದಿದ್ದೀವಿ. ಮತ್ತೆ ಇವರು ವಿಶೇಷವಾಗಿ ಇವರು ಈ ಸರ್ಕಾರಕ್ಕೆ ಯಾವುದೇ ರೀತಿ ಹಣ ಇಲ್ಲ ಅಥವಾ ಇನ್ನೊಂದು ವ್ಯವಸ್ಥೆ ಇಲ್ಲ ಅಂತ ಹೇಳಿ ಇವತ್ತು ಅಥವಾ ಒಳ ಮೀಸಲಾತಿಯನ್ನು ಅನ್ನೋ ಒಂದು ನೆಪ ಒಡ್ಡಿ ಕೇವಲ 3 ವರ್ಷದಿಂದ 3,500 ಹುದ್ದೆಗಳು ಮಾತ್ರ ಭರ್ತಿ ಮಾಡಿದ್ದಾರೆ. 2,85,000 ಹುದ್ದೆಗಳು ಇವತ್ತು ರಾಜ್ಯದಲ್ಲಿ ಖಾಲಿ ಇದೆ. ಅದಕ್ಕೆ ಅಕ್ಸಾ ಅನ್ನೋ ಒಂದು ಸಂಘಟನೆ, ವಿವಿಧ ಸಂಘಟನೆಗಳು ಸಾಕಷ್ಟು ಹೋರಾಟ ಮಾಡಿ ಜೆನ್ಜಿ ಹೋರಾಟ ಮೂವ್ಮೆಂಟ್ ಸ್ಟಾರ್ಟ್ ಆಯಿತು. ಧಾರವಾಡದಲ್ಲಿ ವಿವಿಧ ಭಾಗಗಳಲ್ಲಿ, ಫ್ರೀಡಂ ಪಾರ್ಕಲ್ಲಿ ಎಲ್ಲ ಹಲವಾರು ಭಾಗಗಳಲ್ಲಿ ಭಾರಿ ದೊಡ್ಡ ಮಟ್ಟದ ಹೋರಾಟ ಆಯಿತು. ಇಲ್ಲಿ ಕರ್ನಾಟಕ ಸರ್ಕಾರ ಯಾವುದೇ ರೀತಿ ಹುದ್ದೆಗಳು ತುಂಬೋದಕ್ಕೆ ಒಂದು ಆಸಕ್ತಿನೂ ಸಹ ತೋರಿಸಲಿಲ್ಲ. ಸೊ ಇದು ಏನೋ ಇತ್ತೀಚೆಗೆ ಜಸ್ಟ್ ಮೊದಲಿಗೆ ಒಂದು ಆಶಾವಾದ ಒಂದು ಅಭ್ಯರ್ಥಿಗಳಲ್ಲಿ
ಮೂಡಿತ್ತು. ಈ ಸರ್ಕಾರ ನಮಗೆ ಇನ್ಮೇಲಾದ್ರೂ ಒಂದು ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳಿ ಆ 2,85,000ದಲ್ಲಿ 53,500 ನೋಟಿಫಿಕೇಶನ್ ಮಾಡಿದ್ದಾರೆ. ಅದಕ್ಕೆ ಬಡ್ಜೆಟ್ ಸಹ ಕೊಟ್ಟಿದ್ದಾರೆ. ಆ ಮುಂದೆನೂ ಸಹ ಭರ್ತಿ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಆಗಿರೋ ಅಂತ ಭ್ರಷ್ಟಾಚಾರದ ಒಂದು ಏನು ಬಹಿರಂಗ ಆಗಿದೆ, ಇದು ಸಾಕಷ್ಟು ಒಂದು ನೈಜವಾದಂಥ ಒಂದು ಅಭ್ಯರ್ಥಿಗಳಿಗೆ ಅವರ ಆತ್ಮವಿಶ್ವಾಸನೇ ಕುಗ್ಗೋಗಿದೆ. ಭಾರಿ ದೊಡ್ಡ ಅವರಿಗೆ ಒಂದು ಭರವಸೆ ಒಂದು ಏನಿದೆ ಅದು ಕಳ್ಕೊಂಡ್ಬಿಟ್ಟಿದ್ದಾರೆ ಈ ಸರ್ಕಾರದ ಮೇಲೆ. ಆ ದೃಷ್ಟಿಯಿಂದ ಇದು ಸಮಗ್ರವಾಗಿ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಒಂದು ನ್ಯಾಯಾಂಗ ತನಿಖೆ ಒಳಪಡಿಸಿ ಅವರಿಗೆ ಒಂದು ಕಠಿಣವಾದಂಥ ಶಿಕ್ಷೆ ಆಗಲಿ ಅಂತೇಳಿ ನಾನು ಒಂದು ಆಗ್ರಹ ಮಾಡ್ತೀನಿ. ಮತ್ತು ಜೊತೆಯಲ್ಲೂ ಸಹ ಏನು ಇಲ್ಲಿ ಅಭ್ಯರ್ಥಿಗಳಿದ್ದಾರೆ, ನೀವು ಯಾವುದೇ ರೀತಿ ನೀವು ನಿರಾಸೆ ಆಗಬೇಡಿ. ಆದಷ್ಟು ಇದನ್ನ ಬಗೆಹರಿಸಿ ನಿಮಗೆ ಒಂದು ನ್ಯಾಯ ಕೊಡಿಸೋ ಅಂತ ಒಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಒಂದು ಅವರಿಗೆ ಒಂದು ಆಶ್ವಾಸನೆ ಕೊಡುವಂತ ಒಂದು ಪ್ರಯತ್ನ ನಮ್ದು. ಸಚಿನ್ ಅವರೇ, ತಾವು ದೂರುದಾರರಾಗಿದ್ದೀರಿ. ಈಗ ಇಲ್ಲಿ ನಡೆದಿರುವಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಈಗ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದಿರಿ, ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಅಂಶಗಳನ್ನು ತಮ್ಮ ದೂರಿನಲ್ಲಿ ವಿವರಿಸಿದಿರಿ ಅಂತ? ಸರ್, ಇದು ಬೇರೆ ಬೇರೆ ಹಂತದಲ್ಲಿದೆ. ಬಟ್ ಈಗ ನಮ್ಗಿರೋದು ಎವಿಡೆನ್ಸ್ ಮೇಲೆ ನಾವು ಯಾವೆಲ್ಲ ಎವಿಡೆನ್ಸ್? ಸರ್, ಈಗ ಫಸ್ಟ್ ಎಲಿಜಿಬಿಲಿಟಿ ಲಿಸ್ಟ್ ಬಿಡ್ತಾರೆ. ನಂತರ ದಿನಗಳಲ್ಲಿ ಎಲಿಜಿಬಿಲಿಟಿ ಲಿಸ್ಟ್ ನೋಡಿದ್ರೆ ನೀವು ಅಲ್ಲಿ ಹೇಗಿರುತ್ತೆ ಅಂದ್ರೆ ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಪಕ್ಕ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಂದ್ರೆ ಅಭ್ಯರ್ಥಿ ನಂಬರು ಮತ್ತೆ ಅಭ್ಯರ್ಥಿಯವ್ರದ್ದು ಹೆಸರು ಇರುತ್ತೆ. ಇವ್ರಿಗೆ ನಾವು ಕೇಳೋದು, ಇವ್ರಿಗೆ ನಮ್ಮ ಫೋನ್ ನಂಬರ್ ಹೇಗೆ ಸಿಗುತ್ತೆ ಅಂದ್ರೆ ನನಗೆ ಬಂದಿರೋರ್ದು ಆಡಿಯೋನ ನಾವು ಕೊಟ್ಟಿದ್ದೀವಿ ಈಗಾಗಲೇ. ನೀವೆಲ್ಲ ಇದರಲ್ಲಿ ಮೀಡಿಯಾಲೆಲ್ಲ ಈಗ ಕಾಂತಕುಮಾರ್ ಸರ್ ಇವರೆಲ್ಲ ಮಾತಾಡಿದ್ದಾರೆ. ಅದು ಅವರಿಂದಾನೇ ಫೋನ್ ಬರೋದು. ಈ ಡೀಟೇಲ್ಸ್ ಹೆಂಗ್ ಬರುತ್ತೆ ಅವ್ರಿಗೆ? ಈಗ ಓನ್ಲಿ ಸೋರ್ಸ್ ಅಂದ್ರೆ KPSC ಅಪ್ಲಿಕೇಶನ್ ಹಾಕಿದಾಗ ನಾವು ಕೊಟ್ಟಿರ್ತೀವಿ ಡೀಟೇಲ್ಸ್. ಅಂದ್ರೆ ಆ ಲಿಸ್ಟ್ ಬಂದು ಎಲಿಜಿಬಿಲಿಟಿ ಲಿಸ್ಟ್ ಅದು ಮಾರ್ಚ್ ಏಪ್ರಿಲ್ ಅಲ್ಲಿ ಬರುತ್ತೆ ಸರ್. ಬಟ್ ಫೈನಲ್ ಲಿಸ್ಟ್ ಈಗ ಜುಲೈ 17 ರಿಲೀಸ್ ಆಗಿದೆ. ಓಕೆ, ಈ ತರ ಬಂದಿರುತ್ತೆ. ಅವ್ರಿಗೆ ಒಂದು ಯಾವುದೇ ಡೀಟೇಲ್ಸ್ ಇರಲ್ಲ. ನೀವು ಕ್ವಾಲಿಫೈ ಆಗಿದ್ದೀರಾ ಅಂತ 621 ಜನ ಆಗ್ತೀವಿ ಕ್ವಾಲಿಫೈ. ಅದರಲ್ಲಿ ನಂತರ ದಿನಗಳು ಫೈನಲ್ ಲಿಸ್ಟಲ್ಲಿ 330 ಜನ ಈಗ ಲಿಸ್ಟಲ್ಲಿ ಇದ್ದೀವಿ. ಹಾಂ ಸರ್, ಈ ಥರ ಇದನ್ನ ಇಟ್ಕೊಂಡು ಈಗ ನಮ್ಗೇನು ಕರೆ ಬಂದಿತ್ತು ಅದನ್ನ ನಾವು ಆಧಾರವಾಗಿ ಇಟ್ಕೊಂಡು ಇದರಲ್ಲಿ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ದಾಖಲಿಸಿದ್ವಿ. ಈ ಅಕ್ರಮಗಳು ನಡೆದಿದೆ ಅನ್ನುವಂಥ ಅನುಮಾನ ಶುರುವಾಗಿದ್ದು ಹೇಗೆ ಅಂತ, ಯಾವ ರೀತಿ ನಿಮಗೆ ಡೌಟ್ಸ್ ಬರೋಕ್ಕೆ ಶುರುವಾಯಿತು ಅಂತ? ಸರ್, ಅಕ್ರಮ ಅಂದರೆ ಫಸ್ಟು ಕಾಲ್ಗಳು ಇದ್ರದ್ದು ಬಗ್ಗೆ ಡೀಟೇಲ್ಸ್ ಡಿಸ್ಕಸ್ ಆಗ್ತಿತ್ತು ಸರ್. ನಾವು ಫಸ್ಟ್ ಹೇಳಬೇಕು ಅಂದರೆ KPSCಗೆ ಹೋದಾಗ ಒಂದು ಕಾಮನ್ ಟಾಕ್ ಎಲ್ಲರ ಹತ್ರ ಇರೋದು, ಇದು ನಡೆಯುತ್ತೆ ಕರಪ್ಷನ್ ಅಂತ. ನಮಗೆ ಫಸ್ಟ್ ಟೈಮ್ ಇದು ವೆಟರ್ನರಿ ವಿವೋ ನಮ್ಮ ಇದರಲ್ಲಿ ಮುಂಚೆ ಇತ್ತಂತೆ ಸರ್, ಆಮೇಲೆ ಇರಲಿಲ್ಲ. CGPA ಅಂತ ಬರುತ್ತೆ, ಪ್ರತಿ ವರ್ಷ ಮಾರ್ಕ್ಸ್ ಮೇಲೆ ನಮ್ಮನ್ನ ತಗೊಳ್ಳೋದಿತ್ತು. ಸೊ ನಾವು ಮಾರ್ಕ್ಸ್ ಸ್ಕೋರ್ ಮಾಡ್ತಿದ್ವಿ, ಅದ್ರ ಮೇಲೆ ತಗೋತಿದ್ರು. ಈಗ ಕಾಂಪಿಟೇಷನ್ ಒಂದು ಪೋಸ್ಟ್ಗೆ ರೂಲ್ ಪ್ರಕಾರ 1:3 ಕಾಂಪಿಟೇಷನ್ ಇದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಬೇಕು ಅಂತಿತ್ತು. ಬಂದ್ವಿ, ಬರೀಯಕ್ಕೆ ಹೋದ್ವಿ. ಅವಾಗ ಏನಂದ್ರು ಎಲ್ಲರೂ ಕರಪ್ಷನ್ ಅಂದರು. ನಾವು 5-10% ಇರುತ್ತೆ ಬಿಡಿ, ಮೆರಿಟ್ ಅಂತೂ ಮೇಂಟೈನ್ ಮಾಡ್ತಾರೆ. ಇಟ್ಸ್ ಓಪನ್ ಬುಕ್. ಮೆರಿಟ್ ಮೇಂಟೈನ್ ಆಗಲಿಲ್ಲ ಬಹುಶಃ ನೋಡಿ, ನಿಮಗೂ ಕೂಡ ಕರಪ್ಷನ್ ಇದ್ದೇ ಇರುತ್ತೆ. ಒಂದು 5 ಅಥವಾ 10% ಅಂತಂದ್ರೆ ಭಾರತದ ಒಂದು ವ್ಯವಸ್ಥೆ ಪರೀಕ್ಷೆ ಅಂತ ಬಂದಾಗ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳುಕ್ತಾ ಇದೆ. ಪರೀಕ್ಷೆಲೂ ಕೂಡ ನಡೆಯುತ್ತೆ ಅನ್ನುವಂಥದ್ದು ಅದು ಕನ್ಫರ್ಮ್. ಅಂದ್ರೆ ಪಾರದರ್ಶಕವಾದಂತ ಪರೀಕ್ಷೆ ನಡೆಯುತ್ತೆ ಅನ್ನುವಂಥ ನಂಬಿಕೆನೇ ಇಲ್ಲ ಸ್ಟೂಡೆಂಟ್ ಇಲ್ಲ ಸರ್. ಸ್ಟೂಡೆಂಟ್ ಸೊಸೈಟಿಲಿ ಅದು ಸ್ಪ್ರೆಡ್ ಆಗ್ಬಿಟ್ಟಿದೆ. ಅದು ಎಲ್ಲಿವರೆಗೆ ಇನ್ಫ್ಯೂಸ್ ಆಗಿದೆ ಅಂದ್ರೆ ಈ ತರ. ಹೌದು, ಎಂಥ ದರಿದ್ರ ವ್ಯವಸ್ಥೆಯಲ್ಲಿ ಬದುಕ್ತಿದೀವಿ. ಸ್ಟೂಡೆಂಟ್ಗಳ ಪರಿಸ್ಥಿತಿ ಏನ್ರಿ, ಅಭ್ಯರ್ಥಿಗಳ ಪರಿಸ್ಥಿತಿ ಏನ್ರಿ, ಅವರ ಮುಂದಿನ ಜೀವನ ಹೇಗೆ, ಯಾವ ನಂಬಿಕೆ ಮೇಲೆ ನಾವು ಪರೀಕ್ಷೆ ಕೂತ್ಕೋಬೇಕು? ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುದಿಲ್ವ? ಅವರ ಒಂದು ಪರಿಸ್ಥಿತಿ ಏನು? ಅದೇ ಸರ್, ಬೆಳಿಗ್ಗೆ ಅದನ್ನೇ ನೋಡ್ತಿದ್ವಿ ನಾವು. ಆಡಿಯೋ ಬೈಟ್ ಕೊಡಕ್ ಹೋಗಿ ಭಾವನ ಅವ್ರದ್ದು ನೋಡಿರ್ಲಿಲ್ಲ, ಈಗ ನೋಡಿದ್ವಿ ಬರ್ತಾ ಕಾರಲ್ಲಿ. ಅವ್ರು ಹೆಂಗ್ ಮಾತಾಡಿದ್ದಾರೆ ಅಂದ್ರೆ ಮೆರಿಟ್ ಸ್ಟೂಡೆಂಟ್ಗೆ ಎಷ್ಟು ನೋವಾಗಿದೆ ಅನ್ನೋದನ್ನ ಹೇಳಿದ್ದಾರೆ. ಸತ್ಯ. ನಾವು ಸರ್, ಅದು ಲೆವೆಲ್ ಆಫ್ ಪ್ರಿಪ್ರೇಷನ್ನೇ ಬೇರೆ. ಓಕೆ, ಯಾಕೆಂದರೆ 2 ಪೇಪರ್ ಬರುತ್ತೆ, ಒಂದು ಜನರಲ್ ಸ್ಟಡೀಸು, ಒಂದು ಸ್ಪೆಸಿಫಿಕ್ ಪೇಪರ್. ಸ್ಪೆಸಿಫಿಕ್ ಪೇಪರ್ ಅಂದರೆ ನಮ್ಮ ವೆಟರ್ನರಿ, ಅದು ಬಿಡಿ 5 ವರ್ಷ ಓದಿರ್ತೀವಿ, ವಿ ಕ್ಯಾನ್ ಹ್ಯಾಂಡಲ್. ಈ ಜನರಲ್ ಪೇಪರ್ ಅನ್ನೋದು ಏನು ಕಾಮನ್ ಆಗಿ, ಫಾರ್ ಎಕ್ಸಾಂಪಲ್ ಪೊಲಿಟಿ, ಎಕನಾಮಿ, ಎನ್ವೈರನ್ಮೆಂಟು, ಈ ಸಬ್ಜೆಕ್ಟ್ಸ್ ಇರುತ್ತೆ. ಅದನ್ನು ನಾವು ಫಸ್ಟಿಂದ ಓದಿರ್ತೀವಿ. ಅದನ್ನೆಲ್ಲನೂ NCERT ಫಸ್ಟು ಅರ್ಥ ಮಾಡ್ಕೊಂಡು ಬರಬೇಕು. ನಂತರ ದಿನಗಳಲ್ಲಿ ಲಕ್ಷ್ಮೀಕಾಂತು, ಅದರಲ್ಲಿ ಆರ್ಟಿಕಲ್ ಅಂದ್ರೇನು ಕಾಮನ್ ಆಗಿ ನಾವು ಯೂಸ್ ಮಾಡಲ್ಲ. ವಿ ಗೋ ವಿತ್ ಓನ್ಲಿ ಡ್ರಗ್ಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್ ಐವರ್ಮೆಕ್ಟಿನ್ ಕೊಟ್ಟರೆ ಏನಾಗುತ್ತೆ, ಮೆಲಾಕ್ಸಿಕ್ಯಾಮ್, ಈ ಆ್ಯಂಗಲಲ್ಲಿ ನಾವು ಓದಿರ್ತೀವಿ. ಅದು ಮೆಕ್ಯಾನಿಸಮು ಇದು ಗೊತ್ತಿರೋಲ್ಲ. ಅದನ್ನೆಲ್ಲ ತಿಳ್ಕೊಂಡು ಬರ್ತೀವಿ ಸರ್. ಅದಕ್ಕೋಸ್ಕರ ಕೋಚಿಂಗು ಮಾಡಿದ್ದೀವಿ ನಾವೆಲ್ಲ. ಅವರು ಡಾಕ್ಟರ್ ಮಂಜುನಾಥ್ ಅವರು ಮಾಡಿದ್ರು. ನಾವೆಲ್ಲ ಇಷ್ಟೆಲ್ಲ ಮೆರಿಟ್ ಸ್ಟೂಡೆಂಟ್ ಆಗಿ ನಾವು ಓದಿದ್ರು. ನಾನು ಎಲಿಜಿಬಿಲಿಟಿ ಲಿಸ್ಟಲ್ಲಿ ಇದ್ದೆ ಸರ್. ನನ್ನ ಇದರಲ್ಲಿ ನಾನು ಖಂಡಿತ ಬರ್ತೀನಿ ಅಂತಲೇ ಇದ್ದೆ. ಫೈನಲ್ ಲಿಸ್ಟ್ವರೆಗೂ ಇದ್ದೇ ಇರ್ತೀವಿ. ಯಾಕೆ ಅಷ್ಟು ಲೆವೆಲ್ ಆಫ್ ಎಕ್ಸಾಮು ನಾವು ಬರೆದಿದ್ವಿ. ನಂತರ ಇದು ಒಂದು ಸ್ವಲ್ಪ ಮೆಸೇಜು ನಮಗೆ ಗೊತ್ತಾಗೋಕ್ಕೋಯ್ತು ಸರ್. ಇಲ್ಲಿ ಏನು ಗೊತ್ತಾ, ಫಸ್ಟ್ ಆಫ್ ಆಲ್ ಯಾರು ಮುಂದೆ ಬಂದು ಮಾತಾಡೋಲ್ಲ.
ಈಗ ಇದನ್ನೇನು ಹೌದು ಮೇ 29 FIR ಆಗುತ್ತೆ. ಕಾಂತ್ ಕುಮಾರ್ ಸರ್ ಮತ್ತು ನಮ್ಮ ಇತರ ವೆಟರ್ನರಿ ಸ್ಟೂಡೆಂಟ್ಸು ಈ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಫೈಲ್ ಮಾಡಿದ್ದಾರೆ. ಈಗೇನದು 99,000 ಟ್ರಾನ್ಸಾಕ್ಷನ್ ತೋರಿಸ್ತಾ ಇದ್ದೀರಲ್ಲ, ಅದು ಆವಾಗಲೇ ಆಗಿದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ. ಓಕೆ, ಆವಾಗ ನಮ್ಗೊಂದು ಸ್ವಲ್ಪ ಲಿಂಕ್ ಬಂತು. ಇಷ್ಟು ದಿನ ಆಯಿತು ಸರ್, 2 ತಿಂಗಳು ನಾವು ನಮಗೆ ಧೈರ್ಯ ತಗೊಂಡು ಮೀಡಿಯಾ ಮುಂದೆ ಹೋಗಿ ವಾಟ್ ಹ್ಯಾಸ್ ಹ್ಯಾಪೆಂಡ್ ಅಂತ ಹೇಳೋಣ ಅನ್ನೋಕ್ಕೆ ಇಷ್ಟು 2 ಮಂತ್ ಬೇಕಾಯ್ತು. ಹೌದು ಸರ್. ಸ್ಟಿಲ್ ಸರ್ ಡೋಂಟ್ ಮೈಂಡ್, ಅಲ್ಲಿ ಮಾತಾಡಕ್ ಬಂದವರು ಎಷ್ಟೋ ಜನ ಫೋನ್ ಮಾಡಿ ಮೀಡಿಯಾ ಹೋಗ್ಬೇಡ ಏನಾರು ಅಂದ್ರೆ ಈಗ ದೊಡ್ಡ ದೊಡ್ಡ ಇದಲ್ವಾ ಸರ್. ಅಂದ್ರೆ ಹಿಂದೇಟ್ ಹಾಕ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಹೆದರಿಕೆನಾ ಅಥವಾ ಬೇರೆ ಏನಾದ್ರು ವೃತ್ತಿಗೆ ಒಂದ್ ರೀತಿ ತೊಂದರೆ ಆಗುತ್ತೆ? ವೃತ್ತಿಗಲ್ಲ ಸರ್, ಇದೊಂಥರ ಹೈ ಪ್ರೊಫೈಲ್ ಇದಲ್ವಾ ಸರ್, ಅಲ್ಲಿಂದ ಏನಾದ್ರು ಪ್ರೆಷರ್ ಆಗ್ಬೋದು. ನಿಜವಾಗ್ಲು ಸರ್ ಇದು ಓಕೆ ಅಂತವೂ ಆಗುತ್ತೆ. ಈಗ ನಮಗೂ ಅಲ್ಲಿ ಮೀಡಿಯಾ ಬೈಟ್ ಮೇಲೆ ಕೊಡ್ಬೇಕಾದ್ರೆ ನೋಡಿದ್ರೆ ಇವತ್ತು ಪರವಾಗಿಲ್ಲ ಸರ್, ನೀವು ಮೀಡಿಯಾ ಎಲ್ಲ ನಮಗೆ ತುಂಬಾ ರೆಸ್ಪಾಂಡ್ ಮಾಡಿದ್ರೆ ಸಂಜೆ ಮೇಲಿರೋ ಧೈರ್ಯ ಬೆಳಗ್ಗೆ ಇಲ್ಲ. ಬೇಕಾದ್ರೆ ನಮ್ದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಎಲ್ಲರನ್ನೂ ನೋಡಿ ಎಲ್ಲ ನೋಡಿ ಕ್ಯಾಲ್ಕುಲೇಟೆಡ್ ಆಗಿ ಇದು ಮಾಡಿದ್ದು ಅಷ್ಟೊಂದು. ಯಾಕಂದ್ರೆ ಇದು ತುಂಬಾ ಬಿಗ್ ಪ್ರೊಫೈಲ್ ನೇಮ್ಸ್ಗಳಿದೆ ಅಂದ್ಬಿಟ್ಟು ಇದು ಮಾಡಿದ್ವಿ ಸರ್. ಈ ತರ